ಧರ್ಮಸ್ಥಳದ ಪರ ಬ್ಯಾಟಿಂಗ್ ಮಾಡಿರುವಂತಹ ಪ್ರತಾಪ್ ಸಿಂಹ ಅವರು ಸೌಜನ್ಯ ಪರ ಕೂಡ ಧ್ವನಿಯನ್ನ ಎತ್ತಿದ್ದಾರೆ. ಸೌಜನ್ಯ ಪರ ಬಿಜೆಪಿಯ ಪ್ರತಾಪ್ ಸಿಂಹ ಧ್ವನಿಯನ್ನ ಎತ್ತಿರುವಂತದ್ದು. ಸೌಜನ್ಯ ಅತ್ಯಾಚಾರ ಪ್ರಕರಣದ ಬಗ್ಗೆ ನನಗೂ ಕೂಡ ನೋವಿದೆ. ನಾವೆಲ್ಲ ಸೌಜನ್ಯ ಪರ 3 ಸಂಸ್ಥೆಗಳಿಂದ ತನಿಖೆಯ ಈಗಾಗಲೇ ಸೌಜನ್ಯ ಪರ 3 ಸಂಸ್ಥೆಗಳಿಂದ ತನಿಖೆಯಾಗಿದೆ. ಬೇರೆ ತನಿಖೆ ಆಗ್ಬೇಕಿದ್ರೆ ಅವ್ರ ತಾಯಿಯವರು ಹೇಳಿ, ನಮ್ಗೆ ನಾವು ತನಿಖೆ ಮಾಡಿಸ್ತೀವಿ, ನಾವೇ ಅವರ ಪರ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕ್ತೀವಿ. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೌಜನ್ಯ ಪರನೂ ಕೂಡ ಈಗ ಪ್ರತಾಪ್ ಸಿಂಹ ಅವರು ನಿಂತಿದ್ದಾರೆ. ಅಲ್ಲಿ ಧರ್ಮಸ್ಥಳದ ಪರನೂ ನಿಂತರು, ಹಾಗೆ ಸೌಜನ್ಯ ಪರನೂ ನಿಂತಿದ್ದಾರೆ. ಪ್ರಕರಣ ಅಂದ್ರೆ ಆ ಪ್ರಕರಣದ ಬಗ್ಗೆ ನಮಗೂ ಕೂಡ ನೋವಿದೆ. ನಾವೆಲ್ಲ ಸೌಜನ್ಯ ಪರ ತನಿಖೆ ಈಗಾಗಲೇ ನಾವು ನಡೆಸಿದೀವಿ. ಆದ್ರೂ ಅವ್ರ ಸಮಾಧಾನ ಆಗಿಲ್ಲ ಅಂದ್ರೆ ಬೇರೆ ತನಿಖೆ ಆಗ್ಬೇಕಿದ್ರೆ ಅವ್ರ ತಾಯಿಯವ್ರು ಹೇಳಿ ಇನ್ನೊಂದು ತನಿಖೆನೂ ಕೂಡ ಮಾಡಿಸೋಣ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಹೇಳಿರುವಂತದ್ದು. ಸೌಜನ್ಯ ಪರನೂ ಕೂಡ ಈಗ ಬ್ಯಾಟಿಂಗ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು. ನೋಡಿ, ಸೌಜನ್ಯ ಪರನೂ ಕೂಡ ಹೇಳಿದ್ದಾರೆ, ನಮಗೂ ಕೂಡ ಆ ಪ್ರಕರಣದ ಬಗ್ಗೆ ನೋವಿದೆ. ಹಾಗಂತ ಧರ್ಮಸ್ಥಳವನ್ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಿರೋದು ತಪ್ಪು. ಧರ್ಮಸ್ಥಳವನ್ನ ಇಲ್ಲಿ ಕಬಳಿಸಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಟಾರ್ಗೆಟ್ ಮಾಡಿದೆ. ಬಟ್ ಸೌಜನ್ಯ ಪ್ರಕರಣ ಏನಿದೆ ಅದ್ರ ಬಗ್ಗೆ ನಮಗೂ ನೋವಿದೆ. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಸೊ ಅದ್ರ ಬಗ್ಗೆ ಅವ್ರ ತಾಯಿಯವ್ರಿಗೆ ತನಿಖೆ ಬಗ್ಗೆ ಅವ್ರಿಗೆ ಅಸಮಾಧಾನ ಇದ್ರೆ ಇನ್ನೊಂದು ತನಿಖೆ ಮಾಡೋಣ. ನಾವೇ ಬೇಕಾದ್ರೆ ಕೋರ್ಟಿಗೆ ಅರ್ಜಿಯನ್ನ ಹಾಕ್ತೀವಿ, ನಾವೆಲ್ಲರೂ ಸೇರ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ ಅವರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಈ ಹೇಳಿಕೆಯನ್ನ ಮೈಸೂರಿನಲ್ಲಿ ಕೊಟ್ಟಿದ್ದಾರೆ. ಸೌಜನ್ಯ ಪರ ಅತ್ಯಾಚಾರದ ಪ್ರಕರಣದ ಬಗ್ಗೆ ಹೇಳಿರುವಂಥದ್ದು. ನಾವು ಸೌಜನ್ಯ ಪರ ಇದ್ದೀವಿ, ನಾವು ಕೂಡ ತನಿಖೆಗೆ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ. ಈಗಾಗಲೇ ತನಿಖೆ ಸಾಕಷ್ಟು ಬಾರಿ ಆಗಿದೆ, ಬಟ್ ನ್ಯಾಯ ಸಿಕ್ಕಿಲ್ಲ. ಸೊ ಇವಾಗ ಮತ್ತಿನ್ನೊಂದು ತನಿಖೆ ಮಾಡೋಣ ಬೇಕಾದ್ರೆ ಅಂತ ಹೇಳ್ತಿದ್ದಾರೆ. ಅವರ ತಾಯಿಗೆ ಏನೋ ಹಿಂದೆ ಆದಂಥ ತನಿಖೆಗಳ ಬಗ್ಗೆ ಅಸಮಾಧಾನ ಇದ್ದರೆ ಇನ್ನೊಂದು ತನಿಖೆ ಬೇಕಾದರೆ ಮಾಡಿಸೋಣ ಅಂತ ಹೇಳಿ ಸೌಜನ್ಯ ಪರ ನಿಂತಿದ್ದಾರೆ ಪ್ರತಾಪ್ ಸಿಂಹ ಅವರು. ಇನ್ನು ಸಿದ್ದರಾಮಯ್ಯನವ್ರ ವಿರುದ್ಧ ಕೂಡ ಈಗ ಒಂದಷ್ಟು ಮಾತಾಡಿದ್ರು. ಅವರು ಬೇಕಂತ ಹೇಳಿ ಮಾತಾಡ್ತಿದ್ದಾರೆ ಅಂತ. ಇನ್ನು ಏನು ಮಾತಾಡಿದ್ದಾರೆ ಸೌಜನ್ಯ ವಿಚಾರವಾಗಿ ಪ್ರತಾಪ್ ಸಿಂಹ ಅವರು ಕೇಳ್ಕೊಂಡ್ರು. ಆಕೆಗೆ 2012ರಲ್ಲಿ 17 ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ. ಸಾವಿನ ನಂತರವಾದರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ 7 ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ. ಅದರ ಬಗ್ಗೆ ಅನುಮಾನನೇ ಬೇಡ. ನಾವೆಲ್ಲರೂ ಕೂಡ ಸೌಜನ್ಯ ಪರನೇ. ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ, ಆನಂತರ CID ಎನ್ಕ್ವೈರಿ ಆಗಿದೆ, ತದನಂತರ CBI ಎನ್ಕ್ವೈರಿ ಆಗಿ ಕ್ಲೋಜರ್ ರಿಪೋರ್ಟ್ ಬಂದಿದೆ. ಈ 3 ಏಜೆನ್ಸಿ ಅಲ್ಲದೆ ಇನ್ಯಾವುದಾರು ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದರೆ ಸೌಜನ್ಯ ತಾಯಿಯವರಲ್ಲಿ ನಾನು ಕೇಳ್ತೀನಿ, ಅಮ್ಮ ದಯವಿಟ್ಟು ಹೇಳಿ, ನಾವೇ ಸ್ವತಃ ಆಗಿ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಏಜೆನ್ಸಿಗೆ, ನೀವು ಹೇಳಿದಂಥ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ. ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನು ನಾನು ಮಾಡಿಕೊಡ್ತೀನಿ. ಅಥವಾ ಈ ಕೇಸನ್ನು ರೀಓಪನ್ ಮಾಡಿ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ. ಆರೋಪಿ ಯಾರು ಅಂತ ಗೊತ್ತಾಗಬೇಕು, ಆ ಒಂದು ಕೃತ್ಯನ ಎಸಗಿದವನು ಯಾರು ಅಂತ ಗೊತ್ತಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ. 2012ರಲ್ಲಿ 17 ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ. ಸಾವಿನ ನಂತರವಾದರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ 7 ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ. ಅದರ ಬಗ್ಗೆ ಅನುಮಾನನೇ ಬೇಡ. ನಾವೆಲ್ಲರೂ ಕೂಡ ಸೌಜನ್ಯ ಪರನೇ. ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ, ಆನಂತರ CID ಎನ್ಕ್ವೈರಿ ಆಗಿದೆ, ತದನಂತರ CBI ಎನ್ಕ್ವೈರಿ ಆಗಿ ಕ್ಲೋಜರ್ ರಿಪೋರ್ಟ್ ಬಂದಿದೆ. ಈ 3 ಏಜೆನ್ಸಿ ಅಲ್ಲದೆ ಇನ್ಯಾವುದಾರು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.